Hello students, so welcome to our YouTube channel. I am Rupeshar. So today we are discussing about algebraic expression. So algebraic expressions ಹೋಗೋದಕ್ಕೂ ಮುಂಚೆ we need to know what is algebra. Algebra ಅಂದ್ರೆ ಏನು? So ಏನು ಸರ್ algebra ಅಂದ್ರೆ ನೋಡೋಣ. So let us discuss. So ಏನು algebra ಅಂದ್ರೆ algebra is a generalized arithmetic ಅಂತ ಕರಿತೀವಿ. So generalized arithmetic. Arithmetic ಅಂದ್ರೆ it's a study of numbers. Correct ಅಲ್ವಾ? Arithmetic ಅಂದ್ರೆ ಏನು? ಅದರಲ್ಲಿ numbers ಮಾತ್ರ ಹೋಗ್ತವೆ. ಸೊ ಆ ನಂಬರ್ಸ್ ನ ಜನರಲೈಸ್ಡ್ ಫಾರ್ಮ್ ಅಲ್ಲಿ ಓದ್ತಕ್ಕಂಥದ್ದೇ ಆಲ್ಜಿಬ್ರಾ ಅಂತ ಕರೀತೀವಿ. ಇಟ್ಸ್ ಎ ಸ್ಟಡಿ ಆಫ್ ಜನರಲೈಸ್ಡ್ ಅರ್ಥಮೆಟಿಕ್. ಸೊ ಏನು ಜನರಲೈಸ್ಡ್ ಅರ್ಥಮೆಟಿಕ್ ಅಂದ್ರೆ ನಂಬರ್ಸ್ ನ ಲೆಟರ್ ಫಾರ್ಮೆಟ್ ಅಲ್ಲಿ ಬರೀತಾ ಹೋಗೋದು. ಸೊ ಈಗ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಬಗ್ಗೆ ಮಾತಾಡ್ತಾ ಇದೀರಾ ಸರ್. ಏನು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಹೋಗ್ತಾನೆ. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಸೊ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ಆಮೇಲೆ ನೋಡೋಣ. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಓದಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ನಾವೇನೇನು ಓದ್ತೀವಿ ಅಂದ್ರೆ ಫಂಡಮೆಂಟಲ್ ಥಿಂಗ್ಸ್. ಸೊ ಈ ಆಲ್ಜಿಬ್ರಾ ಓದ್ಬೇಕಾದ್ರೆ ವಿ ವಿಲ್ ಗೋ ಥ್ರೂ ಟೂ ಸಿಂಬಲ್ಸ್. ಎರಡು ಸಿಂಬಲ್ಗಳನ್ನ ನೋಡ್ತಾ ಹೋಗ್ತೀವಿ. ಮೊದಲನೇ ಸಿಂಬಲ್ ನ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಎರಡನೇ ಸಿಂಬಲ್ ನ ವೇರಿಯಬಲ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಅಂದ್ರೆ ಏನು ಸರ್, ವೇರಿಯಬಲ್ ಅಂದ್ರೆ ಏನು ಸರ್? ಕರೆಕ್ಟ್ ಅಲ್ವಾ? ಈ ಕ್ವಶನ್ ಬಂದೇ ಬರುತ್ತೆ. ಸೊ ಕಾನ್ಸ್ಟೆಂಟ್ ಅಂದ್ರೆ ಏನು, ವೇರಿಯಬಲ್ ಅಂದ್ರೆ ಏನು? ಕಾನ್ಸ್ಟೆಂಟ್ ಮತ್ತೆ ವೇರಿಯಬಲ್, ಸೊ ಎರಡು ಸಿಂಬಲ್ಸ್ಗಳಿವೆ. ಸೊ ಈ ಆಲ್ಜಿಬ್ರಾದಲ್ಲಿ ಸೊ ವಿಲ್ ಗೋ ಥ್ರೂ ಟೂ ಸಿಂಬಲ್ಸ್. ಸೊ ಎರಡು ಸಿಂಬಲ್ಸ್ ನೋಡ್ತಾ ಹೋಗ್ತೀವಿ. ಸೊ ಆ ಎರಡು ಸಿಂಬಲ್ಸ್ ಯಾವ್ದು ಅಂತ ಬಂದಾಗ ಒಂದನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಇನ್ನೊಂದು ವೇರಿಯಬಲ್ ಅಂತ ಕರಿತೀವಿ. ಸೊ ನೀವು ಎಲ್ಲೇ ಹೋಗಿ ಆಲ್ಜಿಬ್ರಾದಲ್ಲಿ ಏನೇ ಮಾಡಿ ಈ ಎರಡು ಬಿಟ್ಟು ಮಿಕ್ಕಿದ್ದಿಲ್ಲ. ಓಕೆನಾ? ಕಾನ್ಸ್ಟೆಂಟ್ ಇರಬೇಕು, ವೇರಿಯಬಲ್ ಇರಬೇಕು, ಅವಾಗ ಮಾತ್ರ ನೀವು ಆಲ್ಜಿಬ್ರಾ ಅಂತ ಕರೆಯೋಕ್ಕಾಗುತ್ತೆ. ಇವೆರಡರಲ್ಲಿ ಯಾವ್ದಾದ್ರು ಇರಲೇಬೇಕು. ಏನು ಸರ್ ಕಾನ್ಸ್ಟೆಂಟ್ ಅಂದ್ರೆ? ಕಾನ್ಸ್ಟೆಂಟ್ ಅಂದ್ರೆ ಸೊ ವರ್ಡ್ ಅಲ್ಲಿ ಹೇಳ್ತಾ ಇದೆ, ಸೊ ಇಟ್ಸ್ ಎ ಫಿಕ್ಸ್ಡ್ ವ್ಯಾಲ್ಯೂ, ಫಿಕ್ಸ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಇಸ್ ಕಾಲ್ಡ್ ಆಸ್ ಎ ಫಿಕ್ಸ್ಡ್ ನ್ಯೂಮರಿಕಲ್ ವ್ಯಾಲ್ಯೂ. ಆ ಫಿಕ್ಸ್ಡ್ ನ್ಯೂಮರಿಕಲ್ ವ್ಯಾಲ್ಯೂ. ಸೊ ಕಾನ್ಸ್ಟೆಂಟ್ಸ್ ಅಂದ್ರೆ ಏನು? ಆ ಫಿಕ್ಸ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ತಗೊಳ್ಳಿ, 1 2 3 5 10 100 1,00,000 ಯಾವ್ದಾದ್ರು ತಗೊಳ್ತಾ ಹೋಗಿ. ಸೊ ಈ ತರ ಯಾವ್ದನ್ನಾದ್ರೂ ಬರೀರಿ, ಒಂದು ವ್ಯಾಲ್ಯೂಗೆ ಫಿಕ್ಸ್ಡ್ ವ್ಯಾಲ್ಯೂ ಇದೆ, ಫಿಕ್ಸ್ಡ್ ನ್ಯೂಮರಿಕಲ್ ವ್ಯಾಲ್ಯೂ ಇದೆ, ಅಂತ ಸಿಂಬಲ್ಸ್ ನಾವೆಂತ ಕರಿತೀವಿ? ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ವೇರಿಯಬಲ್ಸ್ ಅಂದ್ರೆ ವೇರಿಯಬಲ್ಸ್ ಅಂದ್ರೆ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಬರ್ದ್ಬಿಡ್ತೀನಿ ನೋಡಿ. ಸೊ ಎ ಇಂದ ಝೆಡ್ ವರ್ಗು, ಎ ಟು ಝೆಡ್ ವರ್ಗು ಯಾವ್ದಾದ್ರು ಲೆಟರ್ಸ್ ತಗೊಳ್ಳಿ, ಎ ಬಿ ಸಿ ಝೆಡ್ ಎಕ್ಸ್ ವೈ. ಸೊ ಇವನ್ನೆಲ್ಲ ವೇರಿಯಬಲ್ಸ್ ಅಂತ ಕರಿತೀವಿ. ಮತ್ತೆ ಇದಕ್ಕೊಂದು ಡೆಫಿನೇಷನ್ ಇರ್ಬೇಕಲ್ಲ. ಏನು ಸುಮ್ಮನೆ ಏನೋ ಅಂತ ತಗೊಂಡ್ಬಿಟ್ರೆ ಆಗೋಯ್ತಾ? ಏನು? ಸೊ ವೇರಿಯಬಲ್ಸ್ are the symbols. ಓಕೆನಾ? ವೇರಿಯಬಲ್ಸ್ ಆರ್ ದ ಸಿಂಬಲ್ಸ್ ವಿಚ್ ಟೇಕ್, ವೇರಿಯಬಲ್ಸ್ ಆರ್ ದ ಸಿಂಬಲ್ಸ್ ವಿಚ್ ಟೇಕ್ various numerical value. ಸೊ ಏನಂತೀವಿ ವೇರಿಯಬಲ್ ಅಂದ್ರೆ ಇಟ್ಸ್ ಎ ಸಿಂಬಲ್. ಕರೆಕ್ಟ್ ಅಲ್ವಾ? ನಾನು ಹೇಳ್ದೆ ತಾನೆ ಸ್ಟಾರ್ಟಿಂಗ್, ಇಟ್ಸ್ ಎ ಸಿಂಬಲ್ ಅಲ್ಲಿ ಅದು ಕಾನ್ಸ್ಟೆಂಟ್ ಅಂದ್ರೆ ಸೊ ಇಟ್ ಹ್ಯಾಸ್ ಎ ಫಿಕ್ಸ್ಡ್ ವ್ಯಾಲ್ಯೂ, ಒಂದೇ ವ್ಯಾಲ್ಯೂ ಇರುತ್ತೆ. ಒಂದು ಸಿಂಬಲ್ ತಾತ ಅದಕ್ಕೆ ಒಂದೇ ವೇರಿಯಬಲ್ ಇದೆ ಅಥವಾ ಒಂದೇ ವ್ಯಾಲ್ಯೂ ಇದ್ರೆ ಅದನ್ನು ನಾವೆಂತ ಕರಿತೀವಿ? ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅದೇ ವೇರಿಯಬಲ್ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಸೊ ವೇರಿಯಬಲ್ ಇಸ್ ಎ ಸಿಂಬಲ್ ವಿಚ್ ಟೇಕ್ಸ್ ವೇರಿಯಸ್ ನ್ಯೂಮರಿಕಲ್ ವ್ಯಾಲ್ಯೂ. ವರ್ಡ್ ಅಲ್ಲೇ ಇದೆ ನೋಡಿ, ವೇರಿ, ಹೌದಲ್ವಾ? ವೇರಿಯಬಲ್ ಅಂದ್ರೆ ಇಂಗ್ಲಿಷ್ ನಲ್ಲಿ, ಸೊ ಇಟ್ಸ್ ಗೆಟಿಂಗ್ ವೇರಿ, ಹೌದಲ್ವಾ? ಸೊ ವೇರಿಯಬಲ್ ಅಂದ್ರೆ ಏನಂದ್ರೆ ಇಟ್ಸ್ ಎ ಸಿಂಬಲ್ ವಿಚ್ ಟೇಕ್ಸ್ ವೇರಿಯಸ್ ನ್ಯೂಮರಿಕಲ್ ವ್ಯಾಲ್ಯೂ. ಸೊ ಒಂದು ಎಕ್ಸ್ ಅನ್ನೋದಕ್ಕೆ, ಒಂದು ಎ ಅನ್ನೋದಕ್ಕೆ ಅಥವಾ ಒಂದು ಬಿ ಅನ್ನೋದಕ್ಕೆ ತುಂಬಾ ವ್ಯಾಲ್ಯೂಸ್ ಇರ್ತಾ ಹೋಗ್ಬೋದು. ಸೊ ಇದು ಫಿಕ್ಸ್ಡ್ ವ್ಯಾಲ್ಯೂ ಇರೋದಿಲ್ಲ. ಇಲ್ಲಿ ಫಿಕ್ಸ್ಡ್ ವ್ಯಾಲ್ಯೂ ಇದ್ರೆ ಅದನ್ನ ನಾವು ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ನಾನ್ ಫಿಕ್ಸ್ಡ್ ವ್ಯಾಲ್ಯೂಸ್ ನೆಲ್ಲ ಏನಂತ ಕರಿತೀವಿ? ವೇರಿಯಬಲ್ಸ್ ಅಂತ ಕರಿತೀವಿ. ಸೊ ಎ ಬಿ ಸಿ ಡಿ ಯಾವ್ದಾದ್ರು ಲೆಟರ್ಸ್ ತಗೋಬಹುದು. ಎ ಇಂದ ಝೆಡ್ 26 ಲೆಟರ್ಸ್ ಇದೆ ಅಲ್ವಾ? ಸೊ ಯಾವ ಲೆಟರ್ಸ್ ಆದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಅರ್ಥ ಆಯ್ತಲ್ಲ? ಸೊ ಕಾನ್ಸ್ಟೆಂಟ್ಸ್ ಅಂದ್ರೆ ಏನು, ವೇರಿಯಬಲ್ಸ್ ಅಂದ್ರೆ. ಸೊ ಇಲ್ಲಿ ಒಂದು ವೇರಿಯಬಲ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಈಗ ಐ ವಿಲ್ ಟೇಕ್, ಸೊ ಒಂದು ಫಾರ್ಮುಲಾ ಗೊತ್ತಲ್ಲ ನಮಗೆ, ಪೆರಿಮೀಟರ್ ಆಫ್ ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ಗೊತ್ತಲ್ವಾ ಎಲ್ಲರಿಗೂ? ಸ್ಕ್ವೇರ್ ಅಂದ್ರೇನು? ಆಲ್ ಸೈಡ್ಸ್ ಆರ್ ಈಕ್ವಲ್, ಹೌದಾನೆ? ಸೊ ಈ ಸ್ಕ್ವೇರ್ ನ ಪೆರಿಮೀಟರ್ ಯೂಸ್ ಮಾಡ್ಕೊಂಡು ಒಂದು ಫಾರ್ಮುಲಾ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಪಿ ಆಸ್ ಪೆರಿಮೀಟರ್. ಸೊ ಪಿ ಡಿನೋಟ್ಸ್ ಪೆರಿಮೀಟರ್ ಆಫ್ ಸ್ಕ್ವೇರ್. ಓಕೆನಾ? ಪೆರಿಮೀಟರ್ ಆಫ್ ಸ್ಕ್ವೇರ್, ಹೌದಲ್ಲ? ಸೊ ನೆಕ್ಸ್ಟ್ ಎಸ್ ಡಿನೋಟ್ಸ್ ಸೈಡ್ ಆಫ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಜಸ್ಟ್ ಐ ಆಮ್ ಗಿವಿಂಗ್ ಒನ್ ಎಕ್ಸಾಂಪಲ್. ಓಕೆನಾ? ಸೊ ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಏನ್ ಕನ್ಸಿಡರ್ ಮಾಡ್ತೀನಿ? ಪಿ ಅನ್ನೋದು ಪೆರಿಮೀಟರ್ ಆಫ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಎಸ್ ಅಂದ್ರೆ ಸೊ ಸೈಡ್ ಆಫ್ ಎ ಸ್ಕ್ವೇರ್ ಅಂತ ಕರಿತಾ ಇದ್ದೀನಿ. ಸೊ ಇಲ್ಲಿ ಇದು ಸೈಡ್, ಇದು ಸೈಡ್, ಇದು ಸೈಡ್, ಇದು ಸೈಡ್, ಎಷ್ಟು ಸೈಡ್ಸ್ ಇದಾವೆ? 4 ಸೈಡ್ ನ ಆಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಪೆರಿಮೀಟರ್ ಆಫ್ ಎ ಸ್ಕ್ವೇರ್ ಸಿಗುತ್ತೆ. ಅದಕ್ಕೆ ನಾವು ಯಾವ ರೀತಿ ಡಿಫೈನ್ ಮಾಡ್ತಾ ಇದ್ರೆ, ಪೆರಿಮೀಟರ್ ಆಫ್ ಸ್ಕ್ವೇರ್ ಪಿ ಇಸ್ ಈಕ್ವಲ್ ಟು 4 into s ಅಂತ ಬರೀತೀನಿ. ದಿಸ್ ಕ್ಯಾನ್ ಬಿ ರಿಟನ್ as p is equal to 4s. ಹೌದಾ?
ಈಗ ಸೊ ನಾನು ಅಸ್ಯೂಮ್ ಮಾಡ್ತೀನಿ, ಸೊ 1 ಸೆಂಟಿಮೀಟರ್ನ ಸ್ಕ್ವೇರ್ನ ಅಬ್ಸರ್ವ್ ಮಾಡ್ತೀನಿ, ಒನ್ ಮೀಟರ್ ಅಥವಾ 1 ಯೂನಿಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಪೆರಿಮೀಟರ್ ಅಲ್ಲಿ ನಾವು ಡಿಫೈನ್ ಮಾಡ್ಬೇಕಾದ್ರೆ ಯೂನಿಟ್ ಟೆನ್ಷನ್ ತಗೊಳ್ಳೋದು ಬೇಡ. ಸೊ ಇಲ್ಲಿ 1 ಯೂನಿಟ್ ಇದೆ ಅಂತ ಅನ್ಕೊಳ್ಳಿ. 1 ಯೂನಿಟ್ ಇದ್ರೆ ಇಲ್ಲೂ ಕೂಡ 1 ಯೂನಿಟ್ ಇರುತ್ತೆ, ಇಲ್ಲೂ 1 ಯೂನಿಟ್ ಇರುತ್ತೆ, ಇಲ್ಲೂ 1 ಯೂನಿಟ್ ಇರುತ್ತೆ. ಸೊ ಅಂದ್ರೆ ಎಸ್ ವ್ಯಾಲ್ಯೂ ಏನಾಯ್ತು 1 ಆಯ್ತು, ಹೌದಾ. ನೆಕ್ಸ್ಟ್ ಸೊ ಇಲ್ಲಿ ಪೆರಿಮೀಟರ್ ವ್ಯಾಲ್ಯೂ ಏನಾಗುತ್ತೆ, ಪೆರಿಮೀಟರ್ ಇಸ್ ಈಕ್ವಲ್ ಟು 4 × 1 ಅಂತ ಬರ್ದಾಗ ಪೆರಿಮೀಟರ್ ವ್ಯಾಲ್ಯೂ 4 ಬಂತು, ಹೌದಾ. ಸೊ ನಾನೇನ್ ಮಾಡ್ತೀನಿ ನೆಕ್ಸ್ಟ್, ಸೊ ಅದೇ ಫಾರ್ಮುಲಾನ ಸೊ 2 ಯೂನಿಟ್ಸ್ ಇರ್ತಕ್ಕಂಥ ಸ್ಕ್ವೇರ್ ತಗೋತೀನಿ, 2 ಯೂನಿಟ್ಸ್. ಅವಾಗ ನಿಮ್ಗೆ ಎಸ್ ಏನಾಯ್ತು 2 ಆಯ್ತು, ಕರೆಕ್ಟ್ ತಾನೆ. ಸೊ ಇಲ್ಲಿ ಪೆರಿಮೀಟರ್ ಏನಾಗುತ್ತೆ ಅವಾಗ ಪಿ ಇಸ್ ಈಕ್ವಲ್ ಟು 4 × 2 ಅಂತ ಬಂದಾಗ ಪಿ ಇಸ್ ಈಕ್ವಲ್ ಟು 8 ಆಯ್ತು, ಕರೆಕ್ಟ್ ತಾನೆ. 8 ಯೂನಿಟ್ಸ್ ಆಯ್ತು. ಸೊ ಇಲ್ಲಿ 4 ಯೂನಿಟ್ಸ್ ಆಯ್ತು, ಇಲ್ಲಿ 8 ಯೂನಿಟ್ಸ್ ಆಯ್ತು. ನೋಡಿ ಪಿ ವ್ಯಾಲ್ಯೂ ಚೇಂಜ್ ಆಗ್ತದೆ, ಎಸ್ ವ್ಯಾಲ್ಯೂ ಚೇಂಜ್ ಆಗ್ತದೆ, ಕರೆಕ್ಟ್ ಅಲ್ವಾ. ಸೊ ಪಿ ವ್ಯಾಲ್ಯೂ ಎಸ್ ವ್ಯಾಲ್ಯೂ, ಸೊ ಇಲ್ಲಿ ಅದಕ್ಕೆ ನಾವೇನ್ ಹೇಳ್ತೀವಿ, ಪಿ ಮತ್ತೆ ಎಸ್ ಅನ್ನೋದನ್ನ ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಪಿ ಅಂಡ್ ಎಸ್ ಆರ್ ಕಾಲ್ಡ್ ಆಸ್ ವೇರಿಯೇಬಲ್ಸ್, ಓಕೆನಾ. ಸೊ ಪಿ ಅಂಡ್ ಎಸ್ ಆರ್ ವೇರಿಯೇಬಲ್ಸ್. ಬಟ್ ಇಲ್ಲಿ 4ನ ವ್ಯಾಲ್ಯೂ ಏನಾದ್ರು ಚೇಂಜ್ ಆಗ್ತಿದೆಯಾ, 4 ಇಸ್ ಆಲ್ವೇಸ್ ಸೇಮ್. ನೋಡಿ ಸೈಡ್ಸ್ ಎಲ್ಲ 4 ಸೈಡ್ ಇರೋದು, 4 ಸೈಡ್ ಏನಾದ್ರು ಚೇಂಜ್ ಆಗ್ತಿದೆಯಾ, ಇಲ್ಲ. ಸೊ 4 ನಾನು ಎಂತ ಕರಿತೀನಿ, ಇಟ್ಸ್ ಕಾಲ್ಡ್ ಆಸ್ ಏನಂತ ಕರಿತೀವಿ, ಕಾನ್ಸ್ಟೆಂಟ್ ಅಂತ ಕರಿತೀವಿ. 4 ಅಂದ್ರೆ ಇಲ್ಲಿ ಕಾನ್ಸ್ಟೆಂಟ್. ಸೊ ಪಿ ಮತ್ತೆ ಎಸ್ ಅಂದ್ರೆ ಸೈಡ್, ಪಿ ಮತ್ತೆ ಎಸ್ ಅಂದ್ರೆ ಏನಾಯ್ತು, ಸೊ ದೇ ಆರ್ ವೇರಿಯೇಬಲ್ಸ್ ಅಂತ ಕರಿತೀವಿ, ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಪಿ ಡಿನೋಟ್ಸ್, ಎಸ್ ಡಿನೋಟ್ಸ್ ವೇರಿಯೇಬಲ್, 4 ಡಿನೋಟ್ಸ್ ಕಾನ್ಸ್ಟೆಂಟ್. ಸೊ ಇದಿಷ್ಟು ಕಾನ್ಸ್ಟೆಂಟ್ ಮತ್ತೆ ವೇರಿಯೇಬಲ್ಸ್ ಬಗ್ಗೆ. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫೈನ್ ಮಾಡೋಣ. ಸೊ ವಿಲ್ ಎಂಡ್ ಹಿಯರ್. ಥ್ಯಾಂಕ್ ಯು.